ಸರ್ ನಮಸ್ಕಾರ. ನಮಸ್ತೆ ಸರ್, ಚಲನಚಿತ್ರ ರಂಗದಲ್ಲಿ ಒಬ್ಬರು ಅತ್ಯದ್ಭುತವಾದಂತಹ ದೇಶೀಯ ಕಲಾವಿದರು ಅಂತಂದರೆ ಅವರೇ ನಮ್ಮ ಹಂಸಲೇಖ ಸರ್ ಅವರು. ಈ ಹಂಸಲೇಖ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳಿ ಸರ್. ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಸಂದರ್ಶಕರೇ. ನಾನು ಇದುವರೆಗೆ 16 ಜನದ ಬಗ್ಗೆ ನಾನು ಮಾತಾಡಿದ್ದೀನಿ. ಡಾಕ್ಟರ್ ಹಂಸಲೇಖ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆಂತೇಳಿದ್ರೆ ಒಂದು ಶಿಷ್ಟಾಚಾರ, ಒಂದು ಸಂಪ್ರದಾಯ, ಒಂದು ಬೇರೆ ಇರತಕ್ಕಂಥ ಒಂದು ಸಂಗೀತ ಸಾಹಿತ್ಯ ಲೋಕವನ್ನು ಸಾಮಾಜಿಕವಾಗಿ ಅದನ್ನು ಬದಲಾಯಿಸಿದಂಥ ಒಬ್ಬ ಮಹಾಪುರುಷ ಅಂತ ಹೇಳಿದ್ರೆ ಹಂಸಲೇಖ. ನಿಜವಾಗ್ಲೂ ಕೂಡ ಅದನ್ನು ಶಿಷ್ಟಾಚಾರವನ್ನು ಒಡೆದು ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಅಂದರೆ ಎಲ್ಲರಿಗೂ ಕೂಡ ದಕ್ಕುತ್ತೆ ಅಂತಕ್ಕಂಥದ್ದನ್ನು ಈ ಕನ್ನಡ ನಾಡಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾಪುಣ್ಯಾತ್ಮ ಹಂಸಲೇಖ ಅವರು. ನಿಜವಾಗ್ಲೂ ಕೂಡ ಅವರು ಮಾತನಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಅವರು ಆಲೋಚನೆ ಮಾಡೋ ದೃಷ್ಟಿಕೋನ ಆಗಿರ್ಬೋದು, ಅವರು ಕನ್ನಡ ಚಲನಚಿತ್ರಕ್ಕೆ ಕೊಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಸರ್ವಕಾಲಕ್ಕೂ ಸಾರ್ವತ್ರಿಕವಾಗಿರ್ತಕ್ಕಂಥ ಹಾಡುಗಳನ್ನು ಕೊಟ್ಟಿದ್ದಾರೆ. ಅವರು ನಿಜವಾಗ್ಲೂ ಕೂಡ ಎಂದೂ ಮರಲಿಕ್ಕಾಗಿರ್ತಕ್ಕಂಥ ಸಾವಿರಾರು ಹಾಡುಗಳನ್ನು ಇವತ್ತು ಹಂಸಲೇಖ ಅವರು ಏನಾರು ಈ ಕರ್ನಾಟಕ ಚಲನಚಿತ್ರಕ್ಕೆ ಅಥವಾ ಕನ್ನಡ ಚಲನಚಿತ್ರಕ್ಕೆ ಹಂಸಲೇಖ ಬರಲಿಲ್ಲ ಅಂತೇಳಿದ್ರೆ ಬಹುಶಃ ಇವತ್ತಿನ ಚಲನಚಿತ್ರ ಮಾಧ್ಯಮ ಇಷ್ಟೊಂದು ದುಬಾರಿಯಾಗಿ ಮತ್ತು ಹೊಸ ಜಗತ್ತನ್ನು ತೋರಿಸುವಷ್ಟು ಬದಲಾವಣೆ ಆಗ್ತಿರಲಿಲ್ಲ. ಏನೋ ತೇಲಾಡಿಕೊಂಡು ಯಾವುದೋ ಒಂದಷ್ಟು ಜನಕ್ಕೆ, ಒಂದು ಸಮುದಾಯಕ್ಕೆ ಒಂದು ಕಡೆ ಸೀಮಿತವಾಗ್ತಿತ್ತೇನೋ. ಆ ಸೀಮಿತವಾಗುವಂಥ ಒಂದು ಚಲನಚಿತ್ರವನ್ನು, ಸಾಹಿತ್ಯವನ್ನು, ಸಂಸ್ಕೃತಿಯನ್ನು, ಸಂಗೀತ ಪ್ರಪಂಚವನ್ನು ಸಾರ್ವತ್ರಿಕಗೊಳಿಸಿದಂಥ ಒಬ್ಬ ಗಣ್ಯ ವ್ಯಕ್ತಿ ಹಂಸಲೇಖ ಅವರು. ಆಮೇಲೆ ಏನು ಸರ್, ನಿಮಗೆ ಇಷ್ಟವಾದಂತಹ ಒಂದು ಸಾಹಿತ್ಯ ಹಂಸಲೇಖ ಅವರು? ಹಂಸಲೇಖ ಅವರು ಯಾವ ಗೀತೆಯನ್ನು ನಾವು ಇಷ್ಟ ಇಡೀ ಅವರು ಈ ಸರಸತ್ವಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಹಾಡುಗಳು ಕೂಡ ನಿಜವಾಗ್ಲೂ ಕೂಡ ನಮ್ಮ ಕಲ್ಪನೆಯನ್ನು, ನಮ್ಮ ಭಾವನೆಯನ್ನು, ನಮ್ಮ ಹೃದಯದ ಬಾಗಿಲನ್ನು ತೇರಿಸುವಂಥ ಹಾಡುಗಳನ್ನೇ ಕೂಡ ಈ ನಾಡಿಗೆ ಕೊಟ್ಟು ಹೋಗಿದ್ದಾರೆ. ಒಂದು ಹಾಡೇನೋ ಸಹ ಲಕ್ಷಾಂತರ ಹಾಡುಗಳನ್ನು ಬರೆದಿದ್ದಾರೆ. ಯಾವ ಹಾಡನ್ನು ಕೂಡ ನಾವು ಇದೇ ಕಮ್ಮಿ, ಇದು ಜಾಸ್ತಿ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೂ ಕೂಡ ಅವರ ಪರಿಕಲ್ಪನೆ ಹೇಗೆ ಅಂತೇಳಿದ್ರೆ ನನಗೆ ನಿಜವಾಗ್ಲೂ ಕೂಡ ನಮ್ಮ ರವಿಚಂದ್ರನ್ ಸಾಹೇಬರು ಮಾಡಿರ್ತಕ್ಕಂಥ ಪ್ರೇಮಲೋಕ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ನೋಡಿ, ಜಸ್ಟ್ ಒಂದು ಹುಡುಗಿಯನ್ನು ರ್ಯಾಗಿಂಗ್ ಮಾಡೋದಕ್ಕೋ ಅಥವಾ ಹುಡುಗಿಯ ಸೌಂದರ್ಯವನ್ನು ವರ್ಣಿಸೋಕ್ಕೋ ಬರೆದ್ರೆ ಗೊತ್ತಿಲ್ಲ, ಬಟ್ ಕಲ್ಪನೆಗೂ ನಿಲುಕದ ಆಡೋದು. ನನಗೆ ಈಗಲೂ ಕೂಡ ಎಷ್ಟು ಚಂದವಾಗಿ ಸಿಂಪಲಾಗಿ ಆಡುವ ಯಾವ ಹಾಡು ಸಹ ಅದು? ಈ ನಿಂಬೆ ಹಣ್ಣಿನ ಹುಡುಗಿ ಬಂತು ನೋಡು ಹೊಸ ಹಾಡು, ಇಷ್ಟು ಸಿಂಪಲ್ ಆಗಿರೋ ಹಾಡು. ಅವ್ರು ಹೇಳ್ತಾರೆ, ಆ ತಲೆಯಿಂದ ಮುಂಗುಷ್ಟದವರೆಗೆ ಎಲ್ಲ ಮಾತಿಲ್ಲ ತುಂಟಿಲ್ಲ, ಈ ಹಗಲು ಹೊತ್ತಿನಲ್ಲಿ ಮಿನುಗುತ್ತಿರುವ ಹೆಣ್ಣೋ ಕಣ್ಣೋ, ಆ ಸೂರ್ಯ ಕೂಡ ಕಣ್ಣೊಡಿತ ಅನ್ನೋ. ನೋಡಿ, ಸೂರ್ಯನೇ ಕಣ್ಣೊಡಿತಾನೆ ಹೆಣ್ಣು ಮಗಳಿಗೆ ಅಂದರೆ ಅವ್ರು ನೋಡಿ ಎಷ್ಟು ಚಂದವಾಗಿ ಪದವನ್ನು ಸೇಕರಣೆ ಮಾಡಿಕೊಟ್ಟಿದ್ದಾರೆ. ನಿಜವಲ್ಲೂ ಕೂಡ ಅದು ಎಲ್ಲರ ಹೃದಯಕ್ಕೆ ತಟ್ಟುವಂಥ ಹಾಡು. ಎಷ್ಟು ಸಾವಿರಾರು ಹಾಡುಗಳನ್ನು ಈ ಸಾರಸತ್ವ ಲೋಕಕ್ಕೆ ಕೊಟ್ಟಿದ್ದಾರೆ. ಹಂಸಲೇಖ ಅವರಂಥ ಒಬ್ಬ ಜ್ಞಾನಿ, ನಾದಬ್ರಹ್ಮ, ದೇಶೀಯ ಕಲೆಯನ್ನು ರಾಷ್ಟ್ರೀಕರಣಗೊಳಿಸಿ ಸಾರ್ವತ್ರಿಕಗೊಳಿಸಿದಂಥ ಒಬ್ಬ ವ್ಯಕ್ತಿ ಹಂಸಲೇಖ ಅವರು. ಅವ್ರು ಕೊಟ್ಟಿರ್ತಕ್ಕಂಥ ಒಂದೊಂದು ಹಾಡು ಕೂಡ ಮುತ್ತು ನಿಜವಾಗ್ಲೂ ಕೂಡ ಆಮೇಲೆ ಎಲ್ಲ ನಟರಿಗೂ ಬರೆದಿದ್ದಾರೆ. ಅವರು ಇವರು ಅನ್ನೋಗಿಲ್ಲ, ಇವರು ಪ್ರಸಿದ್ಧಿ, ಇವರು ಹೊಸ ನಾಯಕ, ಅವರು ಸುಪ್ರಸಿದ್ಧ, ಇವರು ಏನೂ ಅಲ್ಲ ಅನ್ನೋ ಥರ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಹಾಡುಗಳನ್ನ ಕೊಡುವ. ಸರ್, ಒಬ್ಬ ನಟನ್ನ ಹಾಡು ಸ್ಟಾರ್ ಮಾಡ್ಬಿಡ್ತಾಳ ಸರ್ ಈ ಚೈತ್ರದ ಪ್ರೇಮಾಂಜಲಿ ಅನ್ನೋ ಸಾಂಗು. ರಘುವೀರ್ ಅಂತಕ್ಕಂಥವ್ರು ಒಬ್ಬ ಹೊಸ ಮುಖ. ಅವರು ಅಂತ ಏನು ಅಂತ ದೊಡ್ಡ ಒಂದು ಇದರೊಳಗಡೆಯಿಂದ ಬಂದವರು ಏನಲ್ಲ. ಒಬ್ಬ ಏನು ಸಾಧಾರಣ ವ್ಯಕ್ತಿಯಾಗಿ ಬಂದಂಥ ಒಬ್ಬ ರಘುವೀರ್ ಅಂತಕ್ಕಂಥ ಇವತ್ತು ಕೂಡ ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿ ಹಾಡನ್ನು ಕೊಟ್ಟಿದ್ದಾರೆ. ಆ ಹಾಡು, ಓ ಮಲೆನಾಡಿನ ಮೈ ಸಿರಿಯೇ, ಆ ಹಾಡನ್ನು ಕೇಳಿದ್ರೆ ರೋಮಾಂಚನ ಆಗುತ್ತೆ, ಪ್ರೇಮಿಗಳ ಹೃದಯ ಹಾಗೆ ಬಾಗಿಲು ತೆಗೀತದೆ, ಅಂಥ ಅದ್ಭುತವಾಗಿರ್ತಕ್ಕಂಥ ಹಾಡು. ನೋಡಿ, ನಿನ್ನೆ ನಮ್ಮ ಕೆ ಶಿವರಾಮ್ ಅವ್ರಿಗೂ ಕೂಡ ಹಾಡನ್ನು ಬರ್ಕೊಟ್ಟಿದ್ದಾರೆ. ಎಲ್ಲರಿಗೂ ಹೊಸ ನಟರು ಅನ್ನೋಗಿಲ್ಲ, ಹಳೆ ನಟರು ಪ್ರತಿಯೊಬ್ಬರು ಕೂಡ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಎಂಥ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಆಕಸ್ಮಿಕ ಸಿನಿಮಾದಲ್ಲಿ. ನಿಜವಾಗ್ಲೂ ಕೂಡ ಇಡೀ ಕನ್ನಡ ನಾಡಿನ ಜನರ ಮನಸ್ಸನ್ನು ಮುಟ್ಟಿದಂಥ ಹಾಡು. ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಂತಕ್ಕಂಥ ಹಾಡು ವಿಷ್ಣುವರ್ಧನ್ ಅವ್ರಿಗೆ ಬರ್ಕೊಟ್ಟಿದ್ದಾರೆ. ಅವರು ಸಿಂಹಾದ್ರಿಯ ಸಿನಿಮಾದಲ್ಲೂ ಎಲ್ಲರೂ ಕನ್ನಡ ನಾಡಿನ ಪ್ರೇಮವನ್ನು ಬಿತ್ತುವಂಥ, ಪ್ರೇಮಿಗಳ ವಿಚಾರವನ್ನು ಹೇಳುವಂಥ ಐತಿಹಾಸಿಕ ಚಿತ್ರದ ಹಾಡಾಗಿರ್ಬೋದು, ಪೌರಾಣಿಕ ಚಿತ್ರದ ಎಲ್ಲಕ್ಕೂ ಕೂಡ ಅವರು ಸಾಹಿತ್ಯವನ್ನು ಕೊಡುವ ಮೂಲಕ ಈ ನಾಡಿನ ಸರಸತ್ವ ಲೋಕಕ್ಕೆ ಹಂಸಲೇಖ ಅವರು ಅವ್ರದ್ದೇ ಆದಂಥ ಸೇವೆಯನ್ನು ಮಾಡುವ ಮೂಲಕ ಇವತ್ತು ಕೂಡ
ಗೆಳಜನಿತವಾಗಿರ್ತಕ್ಕಂಥವ್ರು ಹಂಸಲೇಖರು. ಆಮೇಲೆ ಅವರು ಶೂದ್ರಾತಿ ಶೂದ್ರರು ಮತ್ತು ಎಲ್ಲರ ಬಗ್ಗೆನೂ ಕೂಡ ಅಪಾರ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಹಂಸಲೇಖ ಅವರು. ನೋಡಿ, ಅವರ ದೇಶೀಯ ಸಂಗೀತ ಶಾಲೆಯಲ್ಲಿ ಎಲ್ಲ ಸಮುದಾಯದ ಮಕ್ಕಳನ್ನು ಕೂಡ ಅವರು ಸಂಗೀತ ಕಲಿಸುವ ಮೂಲಕ, ಸಂಗೀತ ಅಂದರೆ ಶಿಷ್ಟಾಚಾರ, ಇವರೇ ಕಲಿಬೇಕು, ಇವರೇ ಇರಬೇಕು ಅಂತಕ್ಕಂಥ ಒಂದು ನಂಬಿಕೆಗೆ ಅಥವಾ ಒಂದು ಮೂಢನಂಬಿಕೆನೋ ಅಥವಾ ಏನೋ ಗೊತ್ತಿಲ್ಲ, ಅಥವಾ ಒಂದು ಬೆಳೆಸ್ಕೊಂಡ್ಬಂದಿರೋ ಪದ್ಧತಿ, ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲರೂ ಕೂಡ ಸಂಗೀತವನ್ನು ಕಲಿಬೋದು, ಎಲ್ಲರೂ ಸಂಗೀತ ಲೋಕಕ್ಕೆ ಬರ್ಬೋದು, ಎಲ್ಲರೂ ಸಾಹಿತ್ಯವನ್ನು ಬರೀಬೋದು ಅಂತಕ್ಕಂಥದ್ದನ್ನೇ ಈ ನಾಡಿಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಹಂಸಲೇಖ ಅವರು ಈ ನಾಡಿನ ಸರಸ್ವತ ಲೋಕಕ್ಕೆ ಇನ್ನೂ ಹಲವಾರು ಚಲನಚಿತ್ರಗಳಿಗೆ ಅವರು ಸಂಗೀತ ಸಂಯೋಜನೆ ಮಾಡಬೇಕು. ಪ್ರಸ್ತುತದಲ್ಲಿ ನಡೆಸ್ತಾ ಇರತಕ್ಕಂಥ ಅವರ ಯಾವುದು ಆ ಟಿ ವಿ ಚಾನಲ್ನಲ್ಲಿ ನಡೆಸ್ತಾ ಇರ್ತಕ್ಕಂಥ ಆ ಕಲೆ ಆಗಿರ್ಬೋದು, ಅವರ ಸಂಸ್ಕೃತಿ ಆಗಿರ್ಬೋದು, ಆ ಹೊಸ ಕಲಾವಿದನ ಹುಟ್ಟುಹಾಕೋ ರೀತಿ ಆಗಿರ್ಬೋದು, ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ. ಹಂಸಲೇಖ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಕೇಳಬೇಕಲ್ಲ ಅನ್ನೋಷ್ಟು ಖುಷಿ ಕೊಡ್ತದೆ. ಅಂಥ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಹಂಸಲೇಖ ಅವರು. ಅವರನ್ನು ಚಲನಚಿತ್ರಕ್ಕೆ ತಂದವರು ರವಿಚಂದ್ರನ್ ಸಾಹೇಬ್ರವರು. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಬ್ಬ ಹಂಸಲೇಖ ಅಂತಕ್ಕಂಥ ಗಂಗರಾಜು ಅಂತೇಳಿ ಅವರ ಮೂಲ ಹೆಸರು, ಆದರೆ ಅವರು ಅದನ್ನು ಹಂಸಲೇಖ ಅಂತೇಳಿ ಅವರು ಹೆಸರನ್ನು ಬದಲಾಯಿಸ್ಕೊಂಡು ಇವತ್ತು ಅವರು ಹಂಸದಂತೆ ಈ ಜಗತ್ತಿಗೆ ಎಲ್ಲವನ್ನೂ ಕೂಡ ಕೊಟ್ಟು ಕೊಟ್ಟು ಇವತ್ತು ಸರಸ್ವತ ಲೋಕದಲ್ಲಿ ಅವರು ತಮ್ಮ ಈ ಹೆಸರನ್ನು ಚಾಪು ಮೂಡಿಸ್ತಾ ಇದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ, ಬನ್ನಿ ಹಂಸಲೇಖ ಅವರ ಸಾಹಿತ್ಯ ಸಂಗೀತವನ್ನು ಕೇಳುವ ಮೂಲಕ ಎಂಥ ಕೆಟ್ಟ ಸಮಯದಲ್ಲೂ ಕೂಡ ಹಂಸಲೇಖ ಅವರ ಹಾಡಿಕೆ ಆದರೂ ಸಾಕು, ನಮ್ಮ ಮನಸ್ಸನ್ನು ಬಾಗಿಲು ತೆಗಿತಿದೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ನಾನು ಹಂಸಲೇಖ ಸಾಹೇಬರು ನನ್ನ ಹೃದಯ ತುಂಬಿ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಅಂಥ ಒಬ್ಬ ವ್ಯಕ್ತಿ ಈ ನಾಡಿನಲ್ಲಿ ಇರೋದು ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ, ನಮ್ಮ ಜೊತೆಗೆ ಇದ್ದಾರೆ. ನಿಜವಾಗ್ಲೂ ಕೂಡ ಹಂಸಲೇಖ ಅಂತಕ್ಕಂಥ ವ್ಯಕ್ತಿಯನ್ನು ನಾವು ಎಂದೂ ಕೂಡ ಅವರ ಹಾಡುಗಳನ್ನ ನಾವು ಎಂದೂ ಮರೆಯೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತುಂಬ ಧನ್ಯವಾದಗಳು ಸ್ವಾಮಿ ಸಿದ್ಧಾರ್ಥ ಅವರೇ. ಥ್ಯಾಂಕ್ ಯು ಸರ್. ನಾದಬ್ರಹ್ಮ ಹಂಸಲೇಖರವರ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರೆ ತುಂಬ ಧನ್ಯವಾದಗಳು ಸರ್. ಎಂದೂ ಮರಲಿಕ್ಕೆ ಆಗೋದಿಲ್ಲ ಸರ್. ಹೌದು ಸರ್, ಹೌದು.